ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಅಪೇಕ್ಷೆ ಇದೆ. ಇಡೀ ದೇಶದಲ್ಲಿ ಸಂಸತ್ ಸದಸ್ಯರ ಒಂದು ನೇತೃತ್ವದಲ್ಲಿ ಸಂಘಟನೆ ಎಲ್ಲ ಶಾಸಕರ ಸಂಘಟನೆಯ ಸಹಕಾರದಿಂದ ಸಂಸತ್ ಖೇಲ್ ಮಹೋತ್ಸವ್ ಈಗಾಗಲೇ ಒಂದು ತಿಂಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ನೆಚ್ಚಿನ ಶಾಸಕರ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ, ನಾಳೆ ಬೈಂದೂರು ಕ್ಷೇತ್ರದಲ್ಲಿ, ನಾಳೆ ಅಟಲ್ಜಿಯವರ ಜನ್ಮದಿನಾಚರಣೆಯೂ ಕೂಡ ಇದೆ. ಇಡೀ ದೇಶದಲ್ಲಿ ಅಟಲ್ಜಿಯವರ ಜನ್ಮದಿನಾಚರಣೆ ಒಂದು ಸಂದರ್ಭದಲ್ಲಿ ಈ ಕ್ರೀಡಾ ಮಹೋತ್ಸವ ಮುಗಿಸ್ಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ. ಅವ್ರ ಉದ್ದೇಶ ಇಷ್ಟೇ. ಇವತ್ತು ಯುವಶಕ್ತಿ ಆರೋಗ್ಯವಾಗಿರಬೇಕು, ಫಿಟ್ ಇಂಡಿಯಾ ಮೂವ್ಮೆಂಟ್ ಏನು ಕರೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಯುವಶಕ್ತಿ, ಸೌಂಡ್ ಮೈಂಡ್ ಮತ್ತು ಸೌಂಡ್ ಹೆಲ್ತ್ ಏನಿದೆ ಆ ದಿಕ್ಕಲ್ಲಿ ಈ ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಈಗ ಆಲ್ರೆಡಿ ಆನ್ಲೈನ್ ಮುಖಾಂತರನೂ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಇಡೀ ದೇಶದಲ್ಲಿ ಇವತ್ತಿನವರು ಕೂಡ ಹೆಚ್ಚು ಕಮ್ಮಿ ಕ್ರೀಡೆ, ಈ ಅಥ್ಲೆಟಿಕ್ಸ್ ಇವೆಂಟ್ಸು, ಗ್ರೂಪ್ ಗೇಮ್ಸಲ್ಲಿ ಆಸಕ್ತಿ ಇರುವಂಥವ್ರು ಮೋರ್ ದ್ಯಾನ್ 1 crore ವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮಲ್ಲೂ ಕೂಡ ಸುಮಾರು 10,000 to 15,000 ಯುವಕರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ನಿಮಗೆ ಗೊತ್ತಿದೆ, ನಾಳೆ 2030ಕ್ಕೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಬರುವಂಥ 6 ವರ್ಷದಲ್ಲಿ ಈ ರೀತಿಯಂಥ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ಯಾರ್ಯಾರಲ್ಲಿ ಯಾವ್ಯಾವ ಶಕ್ತಿ ಇದೆ ಅದನ್ನು ಗುರುತಿಸಿ ಅವರಿಗೆ ಬರುವಂಥ ದಿನದಲ್ಲಿ ಟ್ರೈನಿಂಗ್ ಇರ್ಬೋದು, ಎಲ್ಲ ರೀತಿಯಂಥ ಒಂದು ಸಪೋರ್ಟ್ ಮಾಡಿ ಈ ದೇಶದಲ್ಲಿ ಈ ಕಾಮನ್ವೆಲ್ತ್ ಪ್ರೋಗ್ರಾಮಲ್ಲಿ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಅಪೇಕ್ಷೆ. ಅವರ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ನೆಚ್ಚಿನ ಶಾಸಕರಂಥ ಚನ್ನಬಸಪ್ಪನವ್ರು ಇರ್ಬೋದು, ನಮ್ಮ ಹಿರಿಯ ನಾಯಕರಂಥ ಸನ್ಮಾನಿಸಿದ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂಥ ಸನ್ಮಾನಿಸಿದ ಅರುಣ್ ಅವರಿರ್ಬೋದು, ಸರ್ಜಿ ಅವರಿರ್ಬೋದು, ನಮ್ಮ ಮಾಜಿ ಶಾಸಕರುಗಳಿರ್ಬೋದು, ನಮ್ಮ ಸಂಘಟನೆ ಅಧ್ಯಕ್ಷರಂಥ ಸನ್ಮಾನಿಸಿದ ಜಗದೀಶ್ ಇರ್ಬೋದು, ವಿಶೇಷವಾಗಿ ಯುವ ಮೋರ್ಚಾ ಇದರಲ್ಲಿ ತಂದೆ ಆದಂಥ ಒಂದು ಶ್ರಮವನ್ನು ಕಳೆದ ಒಂದು ತಿಂಗಳಿಂದ ಹಾಕಿ ಕೌನ್ಸಿಲಿಂಗ್ ಇರ್ಬೋದು, ಸ್ಕ್ರೂಟ್ನಿ ಮಾಡೋ ಪ್ರೋಸೆಸ್ ಇರ್ಬೋದು ಮಾಡಿ ಇವತ್ತು ಹತ್ತತ್ರ 40-50 ತಂಡಕ್ಕಿಂತ ಹೆಚ್ಚು ತಂಡಗಳು, ನಮ್ಮ ಮಹಿಳಾ ತಂಡಗಳು ವಾಲಿಬಾಲ್ ಇರ್ಬೋದು, ಈ ಥರ ಥ್ರೋಬಾಲ್ ಇರ್ಬೋದು, ಅದೇ ರೀತಿ ನಮ್ಮ ಪುರುಷರಿಗೂ ಕೂಡ ಬೇರೆ ಬೇರೆ ರೀತಿಯಂಥ ಗ್ರೂಪ್ ಇವೆಂಟ್ ಇರ್ಬೋದು, ಅಥ್ಲೆಟಿಕ್ ಇವೆಂಟ್ ಇರ್ಬೋದು, ಸುಮಾರು ಅಥ್ಲೆಟಿಕ್ ಇವೆಂಟಲ್ಲೇ ಸುಮಾರು ಹತ್ತತ್ರ 500-700 ಜನ ಭಾಗವಹಿಸ್ಬೋದು ಅಂತ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಶಾಸಕರ ಎಲ್ಲರ ಸಹಕಾರದಿಂದ ಸಂಕಲ್ಪ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಿಂದ ಬರುವಂಥ ದಿನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಈ ಕ್ರೀಡಾ ಮಹೋತ್ಸವ ಮುಖಾಂತರ ಗೌರವಂತ ಪ್ರಧಾನಮಂತ್ರಿಗಳ ಒಂದು ಫಿಟ್ ಇಂಡಿಯಾ ಮೂವ್ಮೆಂಟಿಗೆ, ಅವರ ಅಪೇಕ್ಷೆಗೆ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಯುವಶಕ್ತಿಯನ್ನು ತಯಾರು ಮಾಡುವಂಥ ಮೂಲ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಕೆಲಸವನ್ನು ಮಾಡ್ತೀವಿ. ನಿನ್ನೆ ಶಿಕಾರಿಪುರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಹಿರಿಯ ನಾಯಕರಂತ ಜ್ಞಾನೇಂದ್ರ ಅವರಲ್ಲಿ ವಿಧಾನಸಭೆಯಲ್ಲೇ ಅವರು ನಮ್ಮ ಚನ್ನಬಸಪ್ಪನವರ ನೇತೃತ್ವದಲ್ಲಿ, ನಮ್ಮ ವಿಧಾನ ಪರಿಷತ್ ಸದಸ್ಯ ಅರುಣ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಒಂದು ಆತಂಕ ಇರೋದೇನು ಅಂದರೆ, ಇವರ ಒಂದು ವಾರಂಟಿ ಇಲ್ಲದಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಜನ ಚೀತು ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಎಲ್ಲ ಷಡ್ಯಂತ್ರವನ್ನು ಈ ಒಂದು ಮಸೂದೆ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನನಗೆ ಆತಂಕ ಇರೋದೇನು ಅಂದರೆ, ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ನಾಡು ನುಡಿ ವಿಚಾರದಲ್ಲೂ ಕೂಡ ನಾಳೆ ಹೋರಾಟಗಳು ನಾವು ತೆಗೆದುಕೊಂಡ್ರೆ ಅದನ್ನು ಕೂಡ ಕಟ್ ಮಾಡುವಂಥ ಒಂದು ಅಭಿಯುಕ್ತ ಸ್ವಾತಂತ್ರ್ಯವನ್ನು ತೆಗೆದುಹಾಕುವಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕೊಟ್ಟಂಥ ಅಧಿಕಾರವನ್ನು ಕಿತ್ಕೊಳ್ಳುವಂಥ ಒಂದು ಎಲ್ಲ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲ ಹಿರಿಯ ನಾಯಕರುಗಳು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಒತ್ತಾಯನ ಮಾಡಿದ್ದಾರೆ. ಗೌರವಿತ ರಾಜ್ಯಪಾಲರನ್ನು ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಶಾಸಕರೆಲ್ಲರೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಕೂಡ ಈ ಮಸೂದೆಗೆ ಅಂಕಿತವನ್ನು ಹಾಕುವಂಥ ಪ್ರಯತ್ನವನ್ನು ಗೌರವಿತ ರಾಜ್ಯಪಾಲರು ಮಾಡಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ಇಲ್ಲ, ಆ ಒಂದು ಚೌಕಟ್ಟನ್ನು ಉಪಯೋಗಿಸ್ಕೊಂಡು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಹೇಳ್ದಲ್ಲ, ನಮ್ಮ ವಿರೋಧ ಪಕ್ಷ, ನಾವು ರಾಜಕಾರಣ ಏನು ಸತ್ಯ ಏನು ಸುಳ್ಳು ಅದನ್ನು ಜನರು ತಿಳಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದನ್ನು ಯಾವುದೇ ಇವ್ರ ಮಸೂದೆ ಮುಖಾಂತರ ನಮ್ಮ ತಡೆಯಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಆದರೆ ನನಗೆ ಆತಂಕ ಇರೋಂಥದ್ದು, ನಮ್ಮ ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲೂ ಕೂಡ ಹೋರಾಟ, ನಮ್ಮ ಹೋರಾಟ ಸಂಘಗಳು ಬೇರೆ ಬೇರೆ ಏನಿದೆ ಅವರ ಬಾಯಿನೂ ಕೂಡ ಮುಚ್ಚುವಂಥ ಎಲ್ಲ ಷಡ್ಯಂತ್ರ ಇದರಲ್ಲಿ ಮಸೂದೆಯಲ್ಲಿ ಇದೆ ಅಂತ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ. ಒಂದು ಬಟನ್ ಕೊಟ್ಟರೆ ಯಾವ ರೀತಿ ಶರ್ಟ್ ಹೊಲಿತಾರೆ ಅಂತ ಒಂದು ಗಾದೆ ಹೇಳ್ತೀವಿ, ಆ ರೀತಿ ಮಸೂದೆ ಮುಖಾಂತರ ಗೌರವಿತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಒಂದು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಎಲ್ಲ ಷಡ್ಯಂತ್ರ ಇದರಲ್ಲಿದೆ ಸರ್.
ಆಶ್ಚರ್ಯ ಅದಂತೂ. ಈಗ ನನ್ನೆ ನಮ್ಮ ಗೌರವಿತ ನಮ್ಮ JDSನ ಮುಖಂಡರಂತ ಕುಮಾರಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಕ್ರೋರ್ಸ್ ಟುಗೆದರ್ ಹಣವನ್ನು 2 ತಿಂಗಳದು ನಮ್ಮ ಸುರೇಶ್ ಕುಮಾರ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಒಳಗಿನ ಸುಳಿ ಮಾತ್ರ ಕಿತ್ಕೊಂತಾರೆ ಅಂತ ಹೇಳಿ. ಆ ರೀತಿಯಂಥ ಎಲ್ಲ ಷಡ್ಯಂತ್ರ ಏನೋ ನಮ್ಮ ಗೌರವಾನ್ವಿತ ಶಾಸಕರ ತೆಂಗಿನಕಾಯಿ ಅವರ ಗಮನಕ್ಕೆ ಬಂತು, ಪ್ರಸ್ತಾಪ ಆಯಿತು. ಇಲ್ಲನಪ್ಪ ಬಡವರಿಗೆ ಗೊತ್ತಾಗ್ತಿದ್ದಲ್ಲ ಅದು ಬ್ಯಾಲೆನ್ಸ್ ಶೀಟ್ ಹಾಗೆ ಮುಂದೋಗಿ ಆ 2 ತಿಂಗಳದ್ದು ಅದನ್ನು ಎಲ್ಲಿ ದುಂಡು ಮಾಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತನೋ ಗೊತ್ತಿಲ್ಲ. ದೇವರದಿಂದ ಗೊತ್ತಾಗಿದೆ, ಏನೋ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಲಿ, ಬಡವರಿಗೆ ಅವ್ರು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಬೇಕು ಅಂತ ಒತ್ತಾಯನ ಮಾಡ್ತೀವಿ ಸರ್.